ಓವರಾಲ್ ನಾನು ಜನವರಿಯಿಂದ ತಗೊಂಡ್ರೆ ಶೇಕಡ 30ರಷ್ಟು ನಮಗೆ ಕೊರತೆ ಇದೆ ಜಿಲ್ಲೆಯಲ್ಲಿ. ಆದರೆ ನಮಗೆ ಪ್ರಮುಖ ಇರೋದು ಮುಂಗಾರು ಜುಲೈ ಫಸ್ಟಿಂದ ನಾನು ತಗೊಂಡ್ರೆ ನಮ್ಮಲ್ಲಿ ಶೇಕಡ 70ರಷ್ಟು ಕೊರತೆ ಈಗಾಗಲೇ ಮಳೆಯ ಕೊರತೆ ಇದೆ ನಮ್ಮ ನಾರ್ಮಲ್ಗೆ ಕಂಪೇರ್ ಮಾಡಿದರೆ. ಸೊ ಅದರಿಂದ ಈ ಮುಂಗಾರು ಬೆಳೆಯಲ್ಲಿ ಏನಾಗಿದೆ, ನಮಗೆ ನಮ್ಮ ಖುಷ್ಕಿ ಬೆಳೆಗಳ ಬಿತ್ತನೆ ಈಗಾಗಲೇ 80% ಬಿತ್ತನೆ ನಮ್ಮ ರೈತರು ಮಾಡ್ಕೊಂಡಿದ್ದಾರೆ. ಸೊ ಆ ಶೇಕಡ 80% ಬಿತ್ತನೆ ಬೆಳೆಗೆ ನಮಗೆ ಸತತವಾಗಿ ಸುಮಾರು ನಾನಿವತ್ತು ಹಲಕುಂದಿ ಗ್ರಾಮಕ್ಕೆ ಬಂದಿದ್ದೀನಿ. ಸೊ ಈ ಗ್ರಾಮದಲ್ಲಿ ನಮಗೆ ಕಳೆದ ಒಂದು 25 ದಿವಸಗಳಿಂದಲೂ ಕೂಡ ನಮಗೆ ಮಳೆ ಆಗಿಲ್ಲ. ಪ್ರಮುಖವಾಗಿ ನಮಗೆ ಖುಷ್ಕಿಯಲ್ಲಿ ನಮಗೆ ಸೂರ್ಯಕಾಂತಿ ಮತ್ತು ನಮ್ಮ ತೊಗರಿ ಬೆಳೆ, ಸೊ ಈ ಬೆಳೆಗಳನ್ನು ನಮ್ಮ ರೈತರು ಬೆಳ್ಕೊಂಡಿದ್ದಾರೆ. ಹತ್ತಿ ಕೂಡ ಹಾಕಿದ್ದಾರೆ ಹಲವಾರು ಕಡೆ. ಸೊ ಇದು ಮಳೆಯಾಧಾರಿತ ಬೆಳೆ ಆಗಿರೋದ್ರಿಂದ ಯಾವುದೇ ಪ್ರೊಟೆಕ್ಟಿವ್ ಇರಿಗೇಷನ್ ಕೂಡ ಇಲ್ಲಿಲ್ಲ, ಮತ್ತು ಇದು ಕಮಾಂಡ್ ಏರಿಯಾ ಕೂಡ ಅಲ್ಲ. ಆದ್ದರಿಂದ ಇಲ್ಲಿ ನಿಜವಾಗಿಯೂ ನಾನಿವತ್ತು ಫೀಲ್ಡಲ್ಲಿ ನೋಡ್ತಾ ಇರೋ ಹಾಗೆ ಮಾಯಿಶ್ಚರ್ ಸ್ಟ್ರೆಸ್ಸು ನಮಗೆ ನಮ್ಮ ಐಗೆ ವಿಸಿಬಲಿ ಕಾಣ್ತಾ ಇದೆ. ಗಿಡಗಳು ಕೂಡ ಈಗಾಗಲೇ ಅದರ ಬೆಳವಣಿಗೆ ಕುಂಠಿತ ಆಗಿದೆ. ಸೊ ಈಗಾಗಲೇ ಗಿಡಗಳ ಬೆಳವಣಿಗೆ ನಾವೀಗ ಏನು ಒಂದು 100% ಆಗಬೇಕು ಅಂತ ಹೇಳಿದ್ರೆ 30% ಅಷ್ಟೇ ಈಗ ನಮಗೆ ಇಲ್ಲಿ ಡ್ರೈ ಲ್ಯಾಂಡ್ ಒಂದಾಯ್ತು ಸರ್. ಮಳೆ ಆಶ್ರಿತ ಭೂಮಿ ಒಂದು ಕಡೆ ಅಂದರೆ ಇನ್ನೊಂದು ಕಡೆ ಡ್ಯಾಮ್ ನೀರು ಬರ್ತದೆ. ಸೂಪರ್ ಎಲ್ಲಿನೋ ಪರಿಣಾಮವಾಗಿ ತಮಗೆ ಗೊತ್ತಿರೋ ಹಾಗೆ ಪರಿಣಾಮವಾಗಿ ನಮಗೆ ಕ್ಯಾಚ್ಮೆಂಟ್ ಜಿಲ್ಲೆಗಳು ಅಂದರೆ ನಮಗೆ ಚಿಕ್ಕಮಗಳೂರು, ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಮಳೆ ಬಿದ್ದರೆ ನಮ್ಮ ತುಂಗಭದ್ರಾ ಜಲಾಶಯಕ್ಕೆ ನೀರಿನ ಹರಿವು ಇರ್ತದೆ. ಸೊ ಅಲ್ಲಿ ಮಳೆ ಕಡಿಮೆ ಆಗಿದ್ದರಿಂದ ಸೊ ಈಗ ನಮ್ಮ ನೀರಿನ ಹರಿವು ಕೂಡ ನಾವು ನಿಗದಿತ ಪ್ರಮಾಣದಲ್ಲಿ ಬಂದಿಲ್ಲ. ನಾವು ಹೇಳಿದ ಹಾಗೆ ಈಗ 28 TMC ಅಷ್ಟು ನೀರು ಜಲಾಶಯದಲ್ಲಿ ಇವತ್ತು ಇದೆ. ಕಳೆದ ಬಾರಿ ಇದೇ ಸಮಯಕ್ಕೆ 80 TMC ಅಷ್ಟು ನೀರು ಜಲಾಶಯದಲ್ಲಿತ್ತು. ಈಗಾಗಲೇ ಬೆಳೆಗಳಿಗೆ ಕೂಡ ನಮ್ಮ HLC ಮೂಲಕ ನೀರನ್ನು ಬಿಡುಗಡೆ ಮಾಡಿದರು. ನಮ್ಮ ಜಿಲ್ಲೆಯ ಭತ್ತದ ಬೆಳೆ ಪ್ರಮುಖವಾಗಿ ನಮ್ಮ HLC ಕಾಲುವೆಯ ನೀರಿನ ಮೇಲೆ ನಿಂತಿದೆ. ಸೊ ಅದು ಕೂಡ ಇವತ್ತು ರಿಲೀಸ್ ಆಗಿಲ್ಲ. ಆದ್ದರಿಂದ ಭತ್ತದ ಬಿತ್ತನೆ ಕೂಡ ನಮ್ಮಲ್ಲಿ ಇದುವರೆಗೆ ರೈತರು ಮಾಡೋಕ್ಕೆ ಆಗಿಲ್ಲ. ಎಲ್ಲೆಲ್ಲಿ ಪ್ರೊಟೆಕ್ಟಿವ್ ಇರಿಗೇಷನ್ ಇದೆ ಅಲ್ಲಿ ಮಾಡಿದ್ದಾರೆ. ಸೊ ನಾವು ಪರ್ಯಾಯ ಬೆಳೆಗಳ ಬಗ್ಗೆ ಈಗಾಗಲೇ ರೈತರಿಗೆ ಮನವಿ ಮಾಡ್ಕೊಂಡಿದ್ದೀವಿ, ದಯವಿಟ್ಟು ಪರ್ಯಾಯ ಬೆಳೆಗಳನ್ನು ಬೆಳೀಲಿ. ಅದೇ ರೀತಿ ಬೆಳೆ ವಿಮೆ ಬಗ್ಗೆ ನಾವು ಈಗಾಗಲೇ ಎಲ್ಲ ಕಡೆ ಶಿಬಿರಗಳನ್ನು ಮಾಡ್ತಾಯಿದ್ದೀವಿ, ಅದನ್ನು ಪ್ರಮೋಟ್ ಮಾಡ್ತಾಯಿದ್ದೀವಿ. ಬೆಳೆ ವಿಮೆ ಈ ಸರಿ ಮಾಡಿಸ್ಕೊಳ್ಳಿ, ರೈತರು ಪರಿಹಾರ ಸಿಗುತ್ತೆ ಅಂತ ನಾವು ಮನವಿ ಮಾಡ್ತೀವಿ. ಸರಿಗೆ ಜೀವಸತ್ವನೇ ಇಲ್ಲ ಬೆಳೆಗಳಿಗೆ. ಸಾಕಷ್ಟು ಅಲ್ಲಿ ಪೂರ್ತಿ ಬೆಳವಣಿಗೆ ಬಂದರೂ ಕೂಡ ಇಳುವರಿ ರೈತರ ಪರಿಹಾರ ಈಗ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಈಗಾಗಲೇ ನಮ್ಮ ಎಲ್ಲ ಜಿಲ್ಲೆಗಳ ಜೊತೆ ಸಂವಾದ ಮಾಡಿದ್ದಾರೆ. ಸೊ ಅವರ ಸೂಚನೆಯಲ್ಲಿ ನಾವು ಇವತ್ತು ಈ ದಿವಸ ನಮ್ಮ ಎಲ್ಲ ಕ್ಷೇತ್ರ ಮಟ್ಟದಲ್ಲಿ ಬಂದು ರೈತರ ಇಲ್ಲಿರುವ ಪರಿಸ್ಥಿತಿಗಳನ್ನು ಅಲ್ಟಿಮೇಟ್ಲಿ ಈಗ ನಮ್ಮಲ್ಲಿ ನಮ್ಮ ಕೇಂದ್ರ ಕಚೇರಿಯಿಂದ ಈ ಹವಾಮಾನದ ದತ್ತಾಂಶಗಳನ್ನು ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. ಏನಿದೆ ಸತತವಾಗಿ ನಮ್ಮದು ರೈಸ್ ಸ್ಪೆಲ್ಲು ಎಷ್ಟು ಬರ್ತಾ ಇದೆ ಅಂತ ಹೇಳಿ. ಸೊ ಅದು ವೈಜ್ಞಾನಿಕವಾಗಿ ಒಂದು ಡ್ರೌಟ್ ಟ್ರಿಗರ್ 1 ಅಂತ, ಟ್ರಿಗರ್ 2 ಅಂತ ಹೀಗಿದೆ ನಮ್ಮಲ್ಲಿ. ಸೊ ಆ ವೈಜ್ಞಾನಿಕ ದತ್ತಾಂಶ ಮಾನದಂಡ ಆಧರಿಸಿ ಆ ಒಂದು ಡಿಕ್ಲರೇಷನ್ ಆಗುತ್ತೆ. ತದನಂತರ ಡಿಕ್ಲರೇಷನ್ ಆದ ನಂತರ ನಮ್ಮ ಗ್ರೌಂಡ್ ಟ್ರೂತಿಂಗ್ ಟೀಮ್ಗಳು ನಮ್ಮ ಫೀಲ್ಡ್ಗೆ ಬರ್ತಾರೆ. ಗ್ರೌಂಡ್ ಟ್ರೂತಿಂಗ್ ಟೀಮ್ಗಳು ಬಂದು ಇಲ್ಲಿಯ ಪರಿಸ್ಥಿತಿನ ಅವಲೋಕನ ಮಾಡಿ ವರದಿ ಕೊಡ್ತಾರೆ. ಸರ್, ಈಗ ಹಲಕುಂದಿ ಗ್ರಾಮ ಪ್ರಮುಖ ಸಮಸ್ಯೆ ಏನಂತ ಸರ್, ಸ್ಪಾನ್ಸರಿಂಗ್ ಕಂಪ್ನಿಗಳು ಸಾಕಷ್ಟು ಡಸ್ಟ್ ಬರ್ತಾ ಇದೆ, ಬೆಳೆಗಳು ಬೆಳೆಯೋಕ್ಕಾಗ್ತಾ ಇಲ್ಲ, ಜನರಿಗೆ ಉಸಿರಾಡ ತೊಂದರೆ ಬರ್ತದೆ, ಸಾಕಷ್ಟು ರೋಗಗಳು ಬರ್ತಾರೆ. ಆ ಬಗ್ಗೆ ಏನಾದರೂ ಕ್ರಮಗಳಾಗ್ತದೆ ಸರ್? ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೂಡ ಇದನ್ನು ವಿಸಿಟ್ ಮಾಡಿದ್ದಾರೆ. ಸೊ ಅದರ ಮೇಲೆ ನಮ್ಮ ರೈತರು ನಮಗೆ ಕೂಡ ಬಂದು ಮನವಿ ಕೊಟ್ಟಿದ್ದಾರೆ. ಸೊ ಅದರಿಂದ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಕೂಡ ನಾನು ಕಳಿಸ್ಬೇಕು, ಇದೆಲ್ಲ ಇನ್ಸ್ಪೆಕ್ಷನ್ ವರದಿ ಆಧರಿಸಿ ಮುಂದಿನ ಏನಿದೆ ನಮ್ಮ ರೆಗ್ಯುಲೇಷನ್ ಅಟ್ ದ ಸೇಮ್ ಟೈಮ್ ಈಗ ತಾವು ಕೂಡ ನ್ಯಾಯಾಲಯದ ಭೇಟಿಗಳಿದೆ ಅಂತ ನಾವು ಹೇಳಿದ್ದೀವಿ. ಸೊ ಅದನ್ನು ನೋಡಿಕೊಂಡು ಖಂಡಿತವಾಗಿಯೂ ರೈತರಿಗೆ ಏನು ಅನುಕೂಲ ಮಾಡಬೇಕು ಇದರಲ್ಲಿ ಆ ನಿಟ್ಟಿನಲ್ಲಿ ನಾವು ಸರ್, ನಮ್ಮೂರದು 2 ತಿಂಗಳಾಯ್ತು ಸರ್ ಮಳೆ ಹೋಗಿ. ಇವತ್ತು ತೊಗರಿ ಬಿತ್ತಿದ್ರೆ ಮಾಡಿದ್ವಿ ಸರ್ ನಮ್ಮೂರಲ್ಲಿ. ಹಲಕುಂದಿಯಲ್ಲಿ ಟೋಟಲ್ 450 ಎಕರೆ ಜಮೀನಿದೆ ಸರ್ ರೈತರದ್ದು. ಅದರಲ್ಲಿ ಟೋಟಲ್ 450 ಎಕರೆ ತೊಗರಿನೇ ಸರ್ ಬೆಳೆಯೋದು ನಮ್ಮೂರಲ್ಲಿ. ಇವತ್ತವರೆಗೆ 2 ತಿಂಗಳಾಯ್ತು ಸರ್ ಮಳೆ ಹೋಗಿ, ಇವತ್ತವರೆಗೆ ಬೆಳೆ ಏನಿಲ್ಲ ಸರ್.
ಬೆಳೆ ಬಂದ್ರ ಸುತ್ತಾಗಿ ಡಸ್ಟ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಸರ್ ನಮ್ಮೂರಿಗೆ. ಅದು ಇಲ್ಲ ಯಾರು ಸರ್ಕಾರದವ್ರು ಇದ್ರ ಬಗ್ಗೆ ಗಮನನ ತಗೊಳ್ತಾರೆ. ಅದಕ್ಕೆ ಮೇಲ್ ಅಧಿಕಾರಿಗಳು ಯಾವುದೇ ಅಧಿಕಾರಿಗಳು ಅದು ಇವತ್ತವರೆಗೆ ಏನು ತಗೊಂಡಿಲ್ಲ ಸರ್. ಎಷ್ಟು ಸಾಲ ಮಾಡಿರಿ? ಎಷ್ಟು ಸರ್ ಎಕರೆಗೆ 15,000 ಬರ್ತು ಸರ್ ಖರ್ಚು. ಒಂದು ಎಕರೆಗೆ ಬೀಜ ಗೊಬ್ಬರ ಬಿತ್ತಿದ್ದು ಎಲ್ಲ ಸರ್. ಅದು ಎಲ್ಲ ಟೋಟಲ್ ಲಾಸ್ ಸರ್. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ನಮಗೆ ಪರಿಹಾರ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್. ಒಂದೇ ರೈತರ ಪರವಾಗಿ ನೋಡಿ ಸರ್, ರೈತರು ದೇಶದ ಬೆನ್ನೆಲುಬು ಅಂತೀರಿ, ಬೆನ್ನೆಲುಬು ಇಲ್ದಂಗೆ ಆಯ್ತು ರೈತರದು. ದಯವಿಟ್ಟು ಸರ್ಕಾರದವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಪರಿಹಾರ ಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀವಿ. ನಿಮ್ಮ ಹೆಸರು? ಕೆ ಕಾಂತ್ ರೆಡ್ಡಿ ಸರ್.